ರಾಜ್ಯ ರಾಜಕಾರಣದಲ್ಲಿ ಯಾವುದೇ ಪಾರ್ಟಿ ಅಧಿಕಾರದ ಚುಕ್ಕಾಣಿ ಹಿಡಿದ್ರೂ ಸಹ ಬಿಬಿಎಂಪಿ ಎಲೆಕ್ಷನ್ ಮಾಡೋದಕ್ಕೆ ಹಿತಾಸಕ್ತಿಯನ್ನು ತೋರಲ್ಲ. ಕಾರಣ MLAಗಳ ಕ್ಷೇತ್ರದಲ್ಲಿ ಕಾರ್ಪೊರೇಟರ್ ಹಸ್ತಕ್ಷೇಪ ಮಾಡ್ತಾರೆ ಅಂತ ಹೇಳಿ. ಯಾಕೆ ಅಂತ ಹೇಳಿದ್ರೆ ಇವರಿಗೆ ಎಲ್ಲದರಲ್ಲೂ ಅಧಿಕಾರ ಸ್ಥಾನಮಾನ ಎಲ್ಲದರಲ್ಲೂ ಸಮಪಾಲನ ಕೊಡಬೇಕಾಗುತ್ತೆ, ಆದ್ಯತೆ ಕೊಡಬೇಕಾಗುತ್ತೆ. ಯಾಕೆ ಅಂತ ಹೇಳಿದ್ರೆ ಸಂವಿಧಾನದಲ್ಲೇ ಇದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇನ್ನು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ಬಿಜೆಪಿ ಅಧಿಕಾರಕ್ಕೆ ಬಂದಾಗ JDS ಅಧಿಕಾರಕ್ಕೆ ಬಂದಾಗ ಇದೇ ರೀತಿ ಚುನಾವಣೆಯನ್ನು ಮುಂದೂಡಿಕೆ ಮಾಡ್ಕೊಂಡಂತಹ ಇತಿಹಾಸ ಇದೆ. 2020 ಸೆಪ್ಟೆಂಬರ್ಗೆ BBMP ಎಲೆಕ್ಷನ್ ಅವಧಿ ಮುಗಿದು ಎಲ್ಲ ಕಾರ್ಪೊರೇಟರ್ಗಳು ಮಾಜಿಯಾಗಿದ್ದಾರೆ. ಈ ಸಂದರ್ಭದಲ್ಲಿ ಅಧಿಕಾರದಲ್ಲಿದ್ದಂತಹ BBMPಗೆ ಬಿಜೆಪಿ ಕೊಟ್ಟಂತಹ ಕಾರಣ ಏನು ಅಂದರೆ, ಬಿಜೆಪಿಯವರು ಒಂದು ರೂಲನ್ನು ಮಾಡಿದ್ರು. ಏನಂತ ಹೇಳಿದ್ರೆ, ಜನಸಂಖ್ಯೆ ಅನುಗುಣವಾಗಿ ವಾರ್ಡ್ಗಳನ್ನು ಮರು ವಿಂಗಡಣೆ ಮಾಡ್ತೀವಿ, ಮೀಸಲಾತಿಗೆ ಟೈಮ್ ಬೇಕು ಅಂತ ಹೇಳಿ. ಆ ಸಂದರ್ಭದಲ್ಲಿ 243 ವಾರ್ಡ್ಗಳನ್ನು ಘೋಷಣೆ ಮಾಡಲಾಯಿತು. ಆ ಸಂದರ್ಭದಲ್ಲಿ ಬಿಜೆಪಿ ಮಾಡಿದ್ದ ಆದೇಶಕ್ಕೆ ಕಾಂಗ್ರೆಸ್ನ ಮಾಜಿ ಕಾರ್ಪೊರೇಟರ್ಗಳು ಅರ್ಜಿಯನ್ನು ಸಲ್ಲಿಸಿ ರದ್ದು ಮಾಡೋದಕ್ಕೆ ಕೇಳಿದ್ರು. ಕಾರಣ ಏನು ಅಂತ ಹೇಳಿದ್ರೆ, ತಮ್ಮ ಅಧಿಕಾರದಲ್ಲಿ ಮೊಟಕಾಗ್ತದೆ, ಕಾಂಗ್ರೆಸ್ ಶಾಸಕರು ಜಾಸ್ತಿ ಇದ್ದ ಜಾಗದಲ್ಲಿ ಬಿಜೆಪಿ ಕಡಿಮೆ ಇರುವಂತಹ ಜಾಗಗಳಲ್ಲಿ ವಾರ್ಡ್ಗಳ ಹಂಚಿಕೆಯಲ್ಲಿ ತಾರತಮ್ಯ ಆಗಿದೆ ಅಂತ. ಅದೇ ಇವಾಗ ಕಾಂಗ್ರೆಸ್ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಕಾರ್ಪೊರೇಟರ್ಗಳು ಯಾರು ಬಾಯೇ ಬಿಡ್ತಾ ಇಲ್ಲ. ಈಗ ಮಾಜಿ ಆಗಿದ್ದಾರೆ, ಅವ್ರ ಪಕ್ಷ ಇರೋದಕ್ಕೆ ಬಾಯಿ ಬಿಡ್ತಿಲ್ಲ. ಸೊ ಯಾರ್ಯಾರು ಯಾವ್ಯಾವ ಪಾರ್ಟಿ ಪಕ್ಷ ಇರುತ್ತೆ ಆ ಸಂದರ್ಭದಲ್ಲಿ ಯಾರು ವಿರೋಧ ಮಾಡೋದಕ್ಕೆ, ಅದರಲ್ಲೂ ಬಹಿರಂಗ ವಿರೋಧ ಮಾಡೋಕ್ಕೆ ಸಿದ್ಧ ಇರಲ್ಲ. ಮುಂದಿನ ಅಪ್ಡೇಟನ್ನು ಸಹ ಕೊಡ್ತೀವಿ ನೆಕ್ಸ್ಟ್ ಲಿಂಕ್ನಲ್ಲಿ.